ಇಂಗ್ಲಿಷ್ ನಾಮಫಲಕದ ವಿರುದ್ಧ ಕರವೇ ಸಮರವನ್ನು ಸಾರಿತ್ತು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತ್ತು. ಈ ಹೋರಾಟದ ಬೆನ್ನಲ್ಲೇ ನಾರಾಯಣಗೌಡರನ್ನ ಕರವೇ ರಾಜ್ಯಾಧ್ಯಕ್ಷರನ್ನು ಬಂಧಿಸುವಂತಹ ಕೆಲಸ ಆಗಿತ್ತು. ಇದರಿಂದ ಈಗ ಕರವೇ ಕಾರ್ಯಕರ್ತರು ಮತ್ತಷ್ಟು ಕೆರಳಿದ್ದಾರೆ. ಆರ್ ನಗರದ ಗೋಪಾಲನ್ ಆರ್ಕೇಡ್ನಲ್ಲಿ ಇಂಗ್ಲಿಷ್ ಫ್ಲೆಕ್ಸನ್ನು ಹರಿದು ಆಕ್ರೋಶ ಹೊರಹಾಕಿದ್ದಾರೆ. ಆಟೋದಲ್ಲಿ ಬಂದ ಕರವೇ ಕಾರ್ಯಕರ್ತರು ಸ್ಕ್ರೂ ಡ್ರೈವರ್ನಿಂದ ಫ್ಲೆಕ್ಸನ್ನು ಹರಿದು ನಾರಾಯಣಗೌಡರು ಅರೆಸ್ಟ್ ಆದರೆ ಹೇಳೋರು ಕೇಳೋರು ಇಲ್ವಾ ಅಂತ ಹೇಳಿ ಗುಡುಗಿದ್ದಾರೆ. ನಾವು ಕಾರ್ಯಕರ್ತರು ಇನ್ನೂ ಹೊರಗಿದ್ದೀವಿ, ನಾರಾಯಣಗೌಡರು ಅರೆಸ್ಟ್ ಆಗಿರಬಹುದು, ಕಾರ್ಯಕರ್ತರು ಇನ್ನೂ ಬದುಕಿದ್ದೀವಿ, ಇಂಗ್ಲೀಷ್ ನಾಮಫಲಕವನ್ನು ಚೇಂಜ್ ಮಾಡೋದಿದ್ರೆ ನಿಮಗೆಲ್ಲ ಇದೆ ಅಂತ ಹೇಳಿ ಫೇಸ್ಬುಕ್ ಲೈವ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರವೇ ನಾರಾಯಣಗೌಡರ ಬಂಧನದಿಂದಾಗಿ ಕರವೇ ಕಾರ್ಯಕರ್ತರು ಮತ್ತಷ್ಟು ಕೆರಳಿದ್ದಾರೆ. ಸೊ ಇವತ್ತು ಆರ್ ನಗರದಲ್ಲಿರುವಂತಹ ಗೋಪಾಲನ್ ಆರ್ಕೇಡ್ ಮುಂಭಾಗದಲ್ಲಿ ಇಂಗ್ಲಿಷ್ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಅವುಗಳನ್ನು ತೆರವು ಮಾಡಿ ಅವುಗಳನ್ನು ಹರಿದಾಕಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಕ್ರಿಸ್ಮಸ್ಗೆ ಜೊತೆಗೆ ಹೊಸ ವರ್ಷದ ಆಚರಣೆಗಂತ ಹೇಳಿ ಒಂದಿಷ್ಟು ಗ್ರಾಹಕರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಗೋಪಾಲನ್ ಆರ್ಕೇಡ್ನ ಎಂಟ್ರೆನ್ಸ್ ಭಾಗದಲ್ಲಿ ಇಂಗ್ಲಿಷ್ ನಾಮಫಲಕಗಳಿರುವಂತಹ ಬೇರೆ ಬೇರೆ ಕಂಪನಿಗಳು ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಫ್ಲೆಕ್ಸ್ಗಳನ್ನು ಎಂಟ್ರೆನ್ಸ್ ಭಾಗದಲ್ಲಿ ಹಾಕಲಾಗಿತ್ತು. ಸೊ ಕುಮಾರ್ ಅನ್ನುವಂತಹ ಕರವೇ ಕಾರ್ಯಕರ್ತ ದಿಢೀರನೆ ಆಟೋ ಮೂಲಕವಾಗಿ ಬಂದು ಎಂಟ್ರೆನ್ಸ್ಗೆ ಬಂದು ಅವುಗಳನ್ನು ಸ್ಕ್ರೂ ಡ್ರೈವರ್ನಿಂದ ಹರಿದು ಹಾಕುವಂತಹ ಒಂದಿಷ್ಟು ಪ್ರಯತ್ನಕ್ಕೂ ಕೂಡ ಮುಂದಾದ್ರು. ಸಿಬ್ಬಂದಿಗಳು ಅವರನ್ನು ತಡೆಯುವಂಥ ಪ್ರಯತ್ನಕ್ಕೆ ಮುಂದಾದ್ರು. ಆದರೆ ಅವರ ಆಕ್ರೋಶ ಹೆಚ್ಚಾಗಿತ್ತು. ನೇರವಾಗಿ ಬಂದು ಸುಮಾರು 5-6 ಏನು ಫ್ಲೆಕ್ಸ್ಗಳಿದ್ದು ಅವೆಲ್ಲವನ್ನ ಕೂಡ ಹರಿದಾಕಿದ್ದಾರೆ. ಸೊ ಅದು ಹರಿದಾಕಿದ ನಂತರ ಅದೆಲ್ಲವನ್ನ ಕೂಡ ಇಲ್ಲಿ ತೆರವು ಮಾಡಲಾಗಿದೆ. ಸೆಕ್ಯೂರಿಟಿಗಳು ಅದನ್ನು ತೆರವು ಮಾಡಿ ಪ್ರತ್ಯೇಕ ಸ್ಥಳದಲ್ಲಿ ಕೂಡ ಇರಿಸಲಾಗಿದೆ. ಸೊ ಈಗಾಗಲೇ ಕರವೇ ನಾರಾಯಣಗೌಡರನ್ನ ಬಂಧನ ಮಾಡಲಾಗಿದೆ. ಸೊ ಹಾಗಿದ್ದಕ್ಕೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂತ ಅನ್ಕೋಬೇಡಿ, ನಾವಿದ್ದೀವಿ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಆ ನಂತರ ಎಲ್ಲೆಲ್ಲಿ ಈ ಒಂದು ಫ್ಲೆಕ್ಸ್ಗಳು ಇಂಗ್ಲೀಷಲ್ಲಿ ಇದ್ದಾವೆ ಅವುಗಳನ್ನು ನಾವು ನೇರವಾಗಿ ಅದನ್ನು ಕಿತ್ತೊಗೆಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಕೊಟ್ಟು ಹೋಗಿದ್ರು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.